ಎಲ್ಲರಿಗೂ ಅಮ್ಮನ ಕೈ ರುಚಿ ಮತ್ತು ಬ್ಲಾಗ್ ಚಾನಲ್ಗೆ ಸ್ವಾಗತ. ನಿಮ್ಗೆಲ್ಲರಿಗೂ ದಯವಿಟ್ಟು ಯಾರ್ಯಾರು ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೀವೆಲ್ಲರೂ. ಇವತ್ತು ಆರೋಗ್ಯಕರ ಹೆಲ್ತಿ ಪಾಯಸ ಮಾಡೋದು ಹಿಂಗಂತ ತೋರಿಸ್ತೀನಿ. ಗಸಗಸೆ ಪಾಯಸ ಮಾಡೋದು, ಅದು ಬೆನಿಫಿಟ್ ಏನು ಇದೆ ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ತೀನಿ ವಿಡಿಯೋದಲ್ಲಿ. ಬನ್ನಿ ಹೇಗೆ ಮಾಡೋದು, ಏನೇನು ಹಾಕೋದು ಅದಕ್ಕೆ ಅಂತ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಲ್ಲಿ ಬೆಲ್ಲ ಹಾಕೋತಾ ಇದ್ದೀನಿ. ನಾನು ಬೆಲ್ಲದಿಂದ ಮಾಡ್ತಾಯಿದ್ದೀನಿ ಗಸಗಸೆ ಪಾಯಸನ. ಇದು ಉಂಡೆ ಬೆಲ್ಲ ಹಾಕ್ಕೊಂಡಿದ್ದೀನಿ, ಒಂದು ಉಂಡೆ ಹಾಕ್ಕೊಂಡಿದ್ದೀನಿ. 1/4 kg ಇದೆ ಅನಿಸುತ್ತೆ. ನೀರು ಸ್ವಲ್ಪ ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಳ್ಳೋಣ. ಇದು ತುಂಬ ಅಂದರೆ ತುಂಬ ಹೆಲ್ತಿ ಇದು ಗಸಗಸೆ ಪಾಯಸ. ನೀವು ಮನೆಗೆ ಟ್ರೈ ಮಾಡಿ. ಏನೇನು ಹೆಲ್ತಿಗೆ ಒಳ್ಳೆಯದು ಅದೆಲ್ಲ ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ನೋಡಿ ಕರಗಿದೆ, ಬೆಲ್ಲ ಕರಗಿದೆ. ಇವಾಗ ಬೆಲ್ಲ ಪೂರ್ತಿ ಕರಗಿದೆ. ಕರಗಿದ್ರೆ ಸಾಕು, ಪಾಕ ಬರೋ ಅವಶ್ಯಕತೆ ಇರಲ್ಲ. ಮತ್ತೊಂದು ಪ್ಯಾನಲ್ಲಿ ನಾನು ಡ್ರೈ ಆಗಿ ಎಲ್ಲ ಫ್ರೈ ಮಾಡ್ಕೊತೀನಿ. ಗೋಡಂಬಿ, ಬಾದಾಮಿ ಮತ್ತು ಒಣ ಕೊಬ್ಬರಿ ಮತ್ತು ಗಸಗಸೆನ 4 ಡ್ರೈ ಫ್ರೈ ಮಾಡ್ಕೊತೀನಿ, ಹುರ್ಕೋತೀನಿ. ಇದು ಆದಷ್ಟು ಡ್ರೈ ಆಗಿ ಹುರ್ಕೊಳ್ಳಿ, ಆಮೇಲೆ ತುಪ್ಪ ಬೇಕಾದ್ರೆ ಹಾಕೋಬೋದು. ಇವಾಗ ನಾನು ಡ್ರೈ ಆಗಿ ಹುರ್ಕೋತೀನಿ, ಯಾಕಂದರೆ ಇದು ಪೌಡ್ರು ಮಾಡಬೇಕು. ಇದು ಸ್ವಲ್ಪ ಹಾಲಾದರೂ ಆಗಲಿ ನೀರಾದರೂ ಆಗಲಿ ಸ್ವಲ್ಪ ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೋಬೇಕು ಫುಲ್. ಇದು ನೋಡಿ ಕೊಬ್ಬರಿ ತುರಿ ಹಾಕ್ತಾಯಿದ್ದೇನೆ. ತೆಂಗಿನಕಾಯಿ ತುರಿ ಹಾಕಲ್ಲ ಇದಕ್ಕೆ, ಕೊಬ್ಬರಿ ತುರಿನೇ ಹಾಕೋದು. ಕೊಬ್ಬರಿ ತುರಿ ಹಾಕಿದ್ದೀನಿ ನಾನು. ಅರ್ಧ ಹೋಳು ತಗೊಂಡಿದ್ದೀನಿ ನಾನು. ಇದು ಫುಲ್ಲು ಕೆಲವ್ರಿಗೆ ಸ್ವಲ್ಪ ಸುಸ್ತು ಟಯರ್ಡ್ನೆಸ್ ಇರುತ್ತಲ್ಲ, ಕೆಲವ್ರಿಗೆ ಮೈಗೆಲ್ಲ ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು ಟಯರ್ಡ್ ಆಗೋಗಿರುತ್ತೆ, ಸುಸ್ತು ಹಂಗಾಗುತ್ತೆ. ಅಂಥವ್ರಿಗೆ ಈ ಪಾಯಸ ಕುಡಿದ್ರೆ ಟಯರ್ಡ್ನೆಸ್ ಕಮ್ಮಿ ಆಗುತ್ತೆ, ಹೆಲ್ತಿಯಾಗಿರ್ತಾರೆ. ಮತ್ತು ರಾತ್ರಿ ಹೊತ್ತು ಯಾರಿಗೆ ನಿದ್ದೆ ಬರಲ್ಲ, ಇದನ್ನು ಒಂದೊಂದು ಗ್ಲಾಸ್ ಕುಡ್ಕೊಂಡು ಮಲ್ಕೊಂಡ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ನಿದ್ದೆನೂ ತುಂಬ ಚೆನ್ನಾಗಿ ಬರುತ್ತೆ, ಹೆಲ್ತಿಗೂ ಒಳ್ಳೆಯದಿದು ಗಸಗಸೆ ಪಾಯಸ. ಇದು ನೋಡಿ ಡ್ರೈ ಫ್ರೈ ಮಾಡ್ಕೋಬೇಕು. ಗಸಗಸೆ ಹಾಕೋತಿದ್ದೀನಿ ನಾನು. ಇದು 3 ಸ್ಪೂನ್ ಇದೆ ಗಸಗಸೆ. ಇದು ನೀವು ಬೇಕಾದ್ರೆ ಜಾಸ್ತಿನೂ ಮಾಡ್ಕೋಬೋದು, ಕಮ್ಮಿನೂ ಮಾಡ್ಕೋಬೋದು. ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಟೋಟಲ್ ಇವಾಗ 5-6 ಜನಕ್ಕೆ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಮನೆಗೆ 5-6 ಜನಕ್ಕೆ ಮಾಡ್ತಾಯಿದ್ದೀನಿ. ಫುಲ್ಲು ಡ್ರೈ ಫ್ರೈ ಮಾಡ್ಕೋಬೇಕು ಇದನ್ನು. ಬಾದಾಮಿ ಮತ್ತು ಗೋಡಂಬಿನ ಹಾಕದೇ ಇದ್ದರೂ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಅದಕ್ಕೆ ನಾನು ಹಾಕ್ತಾಯಿದ್ದೀನಿ, ತುಂಬ ಟೇಸ್ಟ್ ಬರುತ್ತೆ. ಇದು ಪೇಸ್ಟ್ ಮಾಡ್ತೀವಲ್ಲ ಅದ್ರ ಜೊತೆಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬರೋದು ಗೋಡಂಬಿ ಮತ್ತು ಬಾದಾಮಿನ. ಫುಲ್ ಡ್ರೈ ಫ್ರೈ ಮಾಡಬೇಕಿದು. ಇದರಲ್ಲೇ ಸ್ವಲ್ಪ ಆಯಿಲ್ ಇರುತ್ತೆ ಕೊಬ್ಬರಿಯಲ್ಲಿ, ಅದರಲ್ಲೇ ಸಾಕಾಗುತ್ತೆ. ಇದು ಡ್ರೈ ಫ್ರೈ ಮಾಡಿದ್ರೆ ಎಣ್ಣೆ ಬಿಟ್ಕೊಳುತ್ತೆ, ತುಪ್ಪ ಹಾಕೋ ಅವಶ್ಯಕತೆ ಇರಲ್ಲ ಫ್ರೈ ಮಾಡೋವಾಗ. ನೋಡಿ ಫ್ರೈ ಆಗಿದೆ, ತಣ್ಣಗೆ ಮಾಡ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಬರ್ಬೇಕು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು. ಇದೇ ಪ್ಯಾನಲ್ಲಿ ತುಪ್ಪ ಹಾಕೋತಿದ್ದೆ ನಾನು. ಡ್ರೈ ಫ್ರೂಟ್ಸ್ ಏನೇನು ಹಾಕ್ತೀರಾ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಬಾದಾಮಿ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೇನೆ. ನೀವೇನೇನು ಡ್ರೈ ಫ್ರೂಟ್ಸ್ ಹಾಕ್ತೀರಾ ಅದು ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ನಾನು ಬಾದಾಮಿ, ಗೋಡಂಬಿ, ಕಪ್ಪು ದ್ರಾಕ್ಷಿ ಹಾಕ್ತಾಯಿದ್ದೇನೆ. ಗೋಡಂಬಿ ಹಾಕಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಈಸಿ ಆಗುತ್ತೆ, ತುಂಬ ಬೇಗನೂ ಆಗುತ್ತೆ, ರುಚಿನೂ ಆರೋಗ್ಯಕ್ಕೆ ಪ್ರತಿಯೊಂದಕ್ಕೂ ಇದಕ್ಕೆ ಸೂಟ್ ಆಗುವಂಥದ್ದು ಪಾಯಸ ಇದು. ಬೆಲ್ಲದಿಂದ, ಸಕ್ಕರೆನೂ ಹಾಕಿಲ್ಲ, ಬೆಲ್ಲದಿಂದ ಮಾಡಿರೋದು. ತುಂಬ ಆರೋಗ್ಯಕರ ಇದು ಗಸಗಸೆ ಪಾಯಸ.
ನೀವು ಒಮ್ಮೆ ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ನೀವೇ ತಿಳಿಸಿರ ಕುಡ್ದಾದ್ಮೇಲೆ ಮಾಡಿ ಕುಡ್ದಾದ್ಮೇಲೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ. ಹೆಲ್ತಿ ಕೂಡ ಇದು. ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೆ ಬೆಳೆಸಿ ದಯವಿಟ್ಟು. ಮೆಂಬರ್ಶಿಪ್ ಇಷ್ಟ ಆದವರು ಜಾಯಿನ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಜಾಯಿನ್ ಬಟನ್ ಕ್ಲಿಕ್ ಮಾಡಿ. ಅದನ್ನು ಎಷ್ಟು ಅಮೌಂಟ್ ಇದೆ, ನೀವು ಎಷ್ಟು ಪರ್ಚೇಸ್ ಮಾಡ್ತೀರಾ ಅಷ್ಟನ್ನು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ನೋಡಿ, ಕಪ್ಪು ದ್ರಾಕ್ಷಿ ಹಾಕ್ತಾಯಿದ್ದೀನಿ. 7-8 ಹಾಕ್ತಾಯಿದ್ದೀನಿ ನಾನು ಕಪ್ಪು ದ್ರಾಕ್ಷಿ. ನಿಮ್ಮ ಕೆಂಪು ದ್ರಾಕ್ಷಿನೂ ಹಾಕೋಬೋದು. ನೋಡಿ, ಇವಾಗ ತಕ್ಕೊಂಡು ನಾನು ಇದು ಫ್ರೈ ಆಗಿದೆ, ತುಪ್ಪದಲ್ಲಿ ಫ್ರೈ ಆಗಿದೆ. ಒಂದು ಬಟ್ಲಲ್ಲಿ ತಕ್ಕೊಂಡಿದ್ದೀನಿ. ಅದೇ ಪ್ಯಾನಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತೆ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಗಸಗಸೆ ಮತ್ತು ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸು, ಅದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ತುಪ್ಪದಲ್ಲೇ. ಕೆಲವರು ತೆಂಗಿನಕಾಯಿನೂ ಹಾಕ್ತಾರೆ. ನಾನು ತೆಂಗಿನಕಾಯಿ ಹಾಕಿಲ್ಲ, ಒಣ ಕೊಬ್ಬರಿ ಹಾಕಿದ್ದೀನಿ. ಇದು ಆರೋಗ್ಯದಿಂದ ಮಾಡಿರೋದಲ್ವ, ಅದಕ್ಕೆ ತೆಂಗಿನಕಾಯಿ, ಬೆಲ್ಲ, ಗಸಗಸೆ, ಬಾದಾಮಿ, ಗೋಡಂಬಿ ಆ ಥರ ಹಾಕಿದ್ದೀನಿ. ಆರೋಗ್ಯದಿಂದ ಯೋಚನೆ ಮಾಡಿ. ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಾಲು ಹಾಕ್ತೀನಿ. ಹಾಲು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಆ ಮಿಕ್ಸಿ ಜಾರಲ್ಲಿ ಅಂಟ್ಕೊಂಡಿರ್ತಲ್ಲ ಅದನ್ನು ಹಾಲು ಹಾಕ್ಬಿಟ್ಟು ಆಡಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಲು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಯಾಕಂದರೆ ಬೆಲ್ಲದ ಪಾಕನ ಹಾಕ್ತೀವಲ್ಲ ಅದಕ್ಕೆ ಸರಿ ಹೋಗುತ್ತೆ. ನಾನು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನ್ ಸ್ಟಿಕ್ ಪ್ಯಾನೇ ಬೇಕು ಅಂತ ಅಲ್ಲ, ಯಾವುದರಲ್ಲಾದರೂ ಮಾಡ್ಕೋಬೋದು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಗಸಗಸೆ ಅದು ಪೇಸ್ಟು. ನಾನ್ ಸ್ಟಿಕ್ಕಲ್ಲಿ ಅಂದರೆ ತಳ ಹಿಡಿಯಲ್ಲ, ಬೇರೆದಲ್ಲಂದರೆ ತಳ ಹಿಡ್ಕೊಬಿಡುತ್ತೆ. ಸೊ ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮ್ ಇಟ್ಕೊಂಡು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಕೆಲವರು ಹಾಲು ಹಾಕ್ಕೊಳಲ್ಲ, ನಾನು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಹಿಂಗೆ ಕೈ ಬಿಡದೆ ಅದು ಮಿಕ್ಸ್ ಮಾಡ್ತಾ ಇರಬೇಕು. ನೀವು ಗಟ್ಟಿ ಮಾಡ್ಕೊಳಂಗಿದ್ರೆ ಗಟ್ಟಿ ಮಾಡ್ಕೋಬೋದು, ತೆಳ್ಳು ಮಾಡ್ಕೋಬೇಕಾದ್ರೆ ತೆಳ್ಳು ಮಾಡ್ಕೋಬೋದು. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಇದು. ಇವಾಗ ಬೆಲ್ಲದ ಪಾಕ ಹಾಕ್ಕೊಳ್ಳೋಣ. ಇವಾಗ ಸೋಸ್ಕೊಂಡು, ಬೆಲ್ಲದಲ್ಲಿ ಏನು ಕಸ ಕಟ್ಟಿ ಏನು ಇಲ್ಲ ಅಂದರೆ ಹಾಗೆ ಹಾಕೋಬೋದು. ಬೆಲ್ಲ ಕರಗಷ್ಟು ಸೋಸ್ಕೊಂಡು ಹಾಕ್ಕೊಳ್ಳಿ ಆದಷ್ಟು ಎಲ್ಲರೂ. ಬೆಲ್ಲದ ತಳದಲ್ಲಿ ಮಣ್ಣು, ಕಲ್ಲು ಅದೆಲ್ಲ ಸಣ್ಣ ಪೀಸ್ಗಳಿರುತ್ತೆ. ಆದಷ್ಟು ಸೋಸ್ಕೊಂಡು ಹಾಕ್ಕೊಳ್ಳಿ ಬೆಲ್ಲನ. ನೋಡಿ, ಇನ್ನೂ ಸ್ವಲ್ಪ ಹಾಲು ಮಿಕ್ಕಿತ್ತು, ಅದು ಹಾಕೋತಾ ಇದ್ದೇನೆ.
ಕುದಿಬೇಕು, ಇದು ಚೆನ್ನಾಗಿ ಕುದಿಬೇಕು. ನೋಡಿ ಕುದೀತಾ ಇದೆ. ನೋಡಿ ಇಷ್ಟು ತೆಳುಗೆ ಮಾಡಿದ್ದೀನಿ. ತಣ್ಣಗೆ ಹೋದ್ಮೇಲೆ ತುಂಬ ಅಂದರೆ ತುಂಬ ಗಟ್ಟಿ ಆಗುತ್ತೆ. ಗಟ್ಟಿ ಬೇಕಂದ್ರೂ ಗಟ್ಟಿ ಮಾಡ್ಕೋಬೋದು ನೀವು. ನಾನು ಇನ್ನೊಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ನಾನು ತುಪ್ಪ ಹಾಕ್ಕೊಂಡ್ರೆ ರುಚಿ ಬರುತ್ತೆ, ಅದಕ್ಕೆ ಹಾಕೋತಾ ಇದ್ದೀನಿ 1.5 ಸ್ಪೂನು. ಕುದಿಬೇಕಿದು. ನೋಡಿ ಕುದೀತಾ ಇದೆ. ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕ್ತಾ ಇದ್ದೇನೆ. ಏಲಕ್ಕಿ ಪುಡಿ ಬೇಕಾದ್ರೂ ಹಾಕೋಬೋದು. ನಾನು ಏಲಕ್ಕಿ ಪುಡಿ ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ರೆಡಿ ಆಗಿದೆ. ಇದು ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಈ ವಿಡಿಯೋ ನೋಡಿರೋರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ. ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ.